ರಾಜ್ಯದ ಜನರೇ ನಾಳೆ ರಸ್ತೆಗಿಳಿಯೋ ಮುನ್ನ ಹುಷಾರ್. ನಾಳೆ ಅಖಂಡ ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ನಾಳೆ ರಸ್ತೆಗಿಳಿಯೋ ಮುನ್ನ ಹುಷಾರಾಗಿ. ವೀಕೆಂಡ್ ಅಂತ ಜನ ಏನೇನೋ ಪ್ಲಾನ್ ಮಾಡಿರ್ತಾರೆ, ಆದ್ರೆ ನಾಳೆ ಅಖಂಡ ಕರ್ನಾಟಕ ಬಂದ್ ಇರುತ್ತೆ. ಏನಿರುತ್ತೆ ನಾಳೆ, ಏನಿರೋದಿಲ್ಲ, ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಹೇಳೋ ಪ್ರಕಾರ 2,000ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಇದೆ. 58 ಸಾರಿಗೆ ಸಂಘಟನೆಗಳ ಬೆಂಬಲ ಇದೆ. ನಾಳೆ ಬೆಳಿಗ್ಗೆ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕಿನ ತನಕ ಮೆರವಣಿಗೆ ನಡೆಯುತ್ತೆ. ಇವತ್ತು ಮತ್ತು ನಾಳೆ ಬೆಂಗಳೂರಿನಾದ್ಯಂತ ವಾಟಾಳ್ ನಾಗರಾಜ್ ರ್ಯಾಲಿ ಮಾಡಲಿದ್ದಾರೆ. ಈ ರ್ಯಾಲಿ ಮಾಡೋದ್ರ ಉದ್ದೇಶ ಬಂದ್ಗೆ ಬೆಂಬಲ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾರೆ. ಒಂದು ದಿನ ಏನಿರುತ್ತೆ, ಮೆಟ್ರೋ ಸಂಚಾರ ಯಥಾಸ್ಥಿತಿಯಲ್ಲಿರುತ್ತೆ, ಆಸ್ಪತ್ರೆಗಳು ಎಂದಿನಂತೆ ತೆರೆದಿರುತ್ತೆ. ಬಂದ್ ಅಂದ ತಕ್ಷಣ ಜನರಿಗಿರುವಂತ ಮೊದಲ ಪ್ರಶ್ನೆ, ನಾಳೆ ಏನಿರುತ್ತೆ ಏನಿರಲ್ಲ ಅಂತ. ಆಸ್ಪತ್ರೆ ಇರುತ್ತೆ, ಮೆಡಿಕಲ್ಸ್, ವಿಮಾನ ಸೇವೆ, ರೈಲು ಸೇವೆ, ಬ್ಯಾಂಕ್ ಇರುತ್ತೆ, ಅಂಚೆ ಕಚೇರಿ, ನಮ್ಮ ಮೆಟ್ರೋ, ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಲವು ಖಾಸಗಿ ಸಂಘಟನೆ ಬಸ್ ಸಂಚಾರ ಇರುತ್ತೆ, ಶಾಲಾ ಕಾಲೇಜು ಎಂದಿನಂತೆ ಓಪನ್ ಇರುತ್ತೆ. ಕೆಲವರು ಬೆಂಬಲ ಇಲ್ಲ ಅಂತ ಕೇಳಿದ್ರೆ, ಇನ್ನು ಕೆಲವರು ನೈತಿಕ ಬೆಂಬಲ ಅಂತ ಹೇಳಿದ್ದಾರೆ. ನೈತಿಕ ಬೆಂಬಲ ಕೊಟ್ಟರೂ ಕೂಡ ಯಥಾ ಪ್ರಕಾರ ನಡೆಯುತ್ತೆ. ಈಗ ಹೋಟೆಲ್ ಸಂಘಟನೆಯಿಂದ ನಮ್ಮದೇನಿದ್ರು ನೈತಿಕ ಬೆಂಬಲ, ಆದ್ರೆ ಹೋಟೆಲ್ಗಳನ್ನ ಬಂದ್ ಮಾಡಿ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಹೋಟೆಲ್ಗಳು ಓಪನ್ ಇರುತ್ತೆ. ಆಟೋ, ಓಲಾ, ಊಬರ್ ಕ್ಯಾಬ್ ಸಿಗಲ್ಲ. ಖಾಸಗಿ ಬಸ್ಗಳಿರಲ್ಲ. ನಾಳೆ ಏನಿರಲ್ಲ ಅನ್ನೋದನ್ನ ನೋಡ್ತಾ ಇದ್ದೀವಿ. ಆಟೋ, ಟ್ಯಾಕ್ಸಿ, ಗೂಡ್ಸ್ ಲಾರಿ ವಾಹನಗಳು ನಾಳೆ ಇರಲ್ಲ. ಬಾರ್ ಅಸೋಸಿಯೇಷನ್ ನೈತಿಕ ಬೆಂಬಲ ಇದೆ. 38 ಖಾಸಗಿ ಸಂಘಟನೆಗಳು ನೈತಿಕ ಬೆಂಬಲವನ್ನ ಸೂಚಿಸಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.